ಕೆ.ವೈ. ನಂಜೇಗೌಡರು ನಮ್ಮ ಜೊತೆಲಿ ಇದ್ದಾರೆ, ಮಾತಾಡ್ಸೋಣ. ಸರ್, ನೀವೇನಾದ್ರು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಿರೀಕ್ಷೆ ಅಂದರೆ ತುಂಬ ಇಟ್ಕೊಂಡಿದ್ದೀವಿ. ಕೋಲಾರ ಜಿಲ್ಲೆ 3 ವರ್ಷ ಅವಕಾಶ ಸಿಕ್ಕಿರಲಿಲ್ಲ. ಈ 2 ವರ್ಷ ಏನಿದೆ, 2 ವರ್ಷದಲ್ಲಿ ನಾವು 4 ಜನ ಕಾಂಗ್ರೆಸ್ ಶಾಸಕರು ಏನಿದ್ವಿ, ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದರೂ ಒಬ್ರು ಕೊಡಲೇಬೇಕು ಅಂತೇಳಿ ನಾವು ಹೈಕಮಾಂಡಲ್ಲಿ ನಾವು ತುಂಬ ಡಿಮ್ಯಾಂಡ್ ಮಾಡಿದ್ದೀವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಕೋಲಾರ ಜಿಲ್ಲೆಗೆ ಅಂತ ನೋವು ಕೂಡ ಇದೆ. ಈಗಾಗಲೇ ನಾವು ನಮ್ಮ ನಾಯಕರ ಗಮನಕ್ಕೆ ತಂದಿದ್ದೀವಿ. ನಾವೆಲ್ಲ 4 ಜನ ಶಾಸಕರು ಕೂತು ಮಾತಾಡಬೇಕಾಗ್ತದೆ, ಮಾತಾಡ್ತೀವಿ. ಕೋಲಾರ ಜಿಲ್ಲೆಗೆ ತುಂಬ ಅನ್ಯಾಯ ಆಗ್ತದೆ. ನಾವೆಲ್ಲ ಗಾಡ್ ಪದರಗಳಿಲ್ಲ ನಮಗೆ. ನಾವೆಲ್ಲ ತುಂಬ ಭಾಗ ಕೂಡ ಬಹಳಷ್ಟು ಹಿಂದುಳಿದಂಥ ಒಂದು ಭಾಗ ಸರ್. ಆ ಭಾಗಕ್ಕೆ ಒಂದು ಸಚಿವ ಸ್ಥಾನ ಸಿಕ್ಕಿದ್ರೆ ಕ್ಷೇತ್ರದ ಮತ್ತೆ ಆ ಭಾಗದ ಅಭಿವೃದ್ಧಿ ಕೂಡ ಸಾಧ್ಯ ಆಗ್ತಾ ಇತ್ತು. ಅಲ್ಲ, ನೋಡಿ, ಕೋಲಾರ ಜಿಲ್ಲೆ ಹೆಂಗೆ ಅಂದರೆ ಮೂಲತಃ ಕಾಂಗ್ರೆಸ್ ಜಿಲ್ಲೆ. ಅದು 18ರಲ್ಲಿ 6 ಕಾರು ಕಾಂಗ್ರೆಸ್ ಗೆಲ್ಲಿಸಿಕೊಟ್ಟಂಥದ್ದು. ಈಗ 23ರಲ್ಲಿ 4 ಗೆಲ್ಲಿಸಿಕೊಟ್ಟಂಥದ್ದು. ಆದರೂ ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆಯನ್ನು ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ ಇವತ್ತು ಪಕ್ಷಕ್ಕೆ ತುಂಬ ಮುಜುಗರ ಆಗಿದೆ, ಕಾರ್ಯಕರ್ತರಲ್ಲಿ ಮುಜುಗರ ಆಗಿದೆ. ಆಮೇಲೆ ನಮ್ಮಲ್ಲಿ ಕೂಡ ಆ ಹುಮ್ಮಸ್ಸಿತ್ತಲ್ಲ, ಆ ಫೋರ್ಸ್ ಹುಮ್ಮಸ್ಸು ಕೂಡ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದೆ. ಇದು ನಮ್ಮ ಜಿಲ್ಲೆಗೆ ತುಂಬ ಅನ್ಯಾಯ ಆಗಿದೆ. ಸಿದ್ದರಾಮಯ್ಯ ಅವ್ರನ್ನು ಭೇಟಿ ಮಾಡಿದ್ರಿ, ಏನು ಹೇಳಿದ್ರು, ಮತ್ತೆ ಏನು ಅವಕಾಶ ತಂದಿದ್ವಿ? ಮುಖ್ಯಮಂತ್ರಿ ಗಮನ ಕೂಡ ತರ್ತೇವೆ. ನಮ್ಮ ಶಾಸಕರೆಲ್ಲ ಬೇಜಾರು ಪಟ್ಕೊಂಡಿದ್ದಾರೆ. ನಾವೆಲ್ಲ ಕೂತು ಮಾತಾಡಬೇಕಾಗ್ತದೆ. ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ. ಥ್ಯಾಂಕ್ ಯು. ಇದಿಷ್ಟು ಕೆ.ವೈ. ನಂಜೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.